ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2024ರಲ್ಲಿ ರಿಲೀಸ್ ಆದ ಸ್ಟಾರ್ವ್ ಎಕರ್ ಎಂಬ ಬ್ರಿಟಿಷ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಒಂದು ಫ್ಯಾಮಿಲಿ ಪರಿಚಯವಾಗುತ್ತೆ. ಅವರ ಹೆಸರು ರಿಚರ್ಡ್, ಜೂಲಿಯಟ್ ಹಾಗೂ ಅವರ ಮಗನಾದ ಓವೆನ್. ಸ್ನೇಹಿತರೆ, ರಿಚರ್ಡ್ನ ತಂದೆಯ ಸಾವಾಗಿರುತ್ತೆ. ಆಗ ಈ ಫ್ಯಾಮಿಲಿ ಅವರಿದ್ದ ಮನೆಗೇನೆ ಶಿಫ್ಟ್ ಆಗ್ತಾರೆ. ಹೀಗಿರುವಾಗ ಜೂಲಿಯಟ್ಗೆ ತನ್ನ ಮಗ ಯಾರ ಜೊತೆಯೂ ಮಾತಾಡುತ್ತಿದ್ದಾನೆ ಎಂದು ಅವನಿಂದಲೇ ಗೊತ್ತಾಗುತ್ತೆ. ಆ ವ್ಯಕ್ತಿಯ ಹೆಸರು ಜಾಕ್ ಗ್ರೇ ಆಗಿರುತ್ತೆ. ಆದರೆ ಈ ಜಾಕ್ ಯಾರೆಂದು ಅವಳಿಗೆ ತಿಳಿಯಲ್ಲ. ಓವೆನ್ ಏನನ್ನು ಇಮ್ಯಾಜಿನ್ ಮಾಡಿಕೊಂಡು ಮಾತಾಡುತ್ತಿದ್ದಾನೆ ಎಂದು ಸುಮ್ಮನಾಗ್ತಾಳೆ. ಆ ಮನೆಗೆ ಶಿಫ್ಟ್ ಆದಾಗಿನಿಂದ ಓವೆನ್ ತುಂಬ ವಿಚಿತ್ರವಾಗಾಡಲು ಶುರು ಮಾಡ್ತಾನೆ. ಒಮ್ಮೆ ಒಂದು ದಿನ ಓವೆನ್ ಚಿಕ್ಕ ಸ್ಟಿಕ್ನಿಂದ ಕುದುರೆ ಮರಿಯ ಕಣ್ಣಿಗೆ ಚುಚ್ಚಿಬಿಡ್ತಾನೆ. ಅದರಿಂದ ಆ ಕುದುರೆ ಕಣ್ಣಿನ ದೃಷ್ಟಿಯನ್ನೇ ಕಳೆದುಕೊಳ್ಳುತ್ತೆ. ತನ್ನ ಮಗನ ಈ ವಿಚಿತ್ರ ವರ್ತನೆಯಿಂದ ರಿಚರ್ಡ್ ಹಾಗೂ ಜೂಲಿಯಟ್ ತುಂಬ ಗಾಬರಿಯಾಗ್ತಾರೆ. ಶಾಕಿಂಗ್ ವಿಷಯವೇನೆಂದರೆ ಓವೆನ್ ಮಾಡಿದ ಕೆಲಸ ಅವನಿಗೆ ನೆನಪೇ ಇರೋದಿಲ್ಲ. ಆಗ ರಿಚರ್ಡ್ ಹಾಗೂ ಜೂಲಿಯಟ್ ಓವೆನ್ ಅನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಆಗ ಡಾಕ್ಟರ್ ಏನಾದರೂ ವಿಷಯ ನಿಮಗೆ ಗೊತ್ತಿದ್ದರೆ ಹೇಳಿ ಎಂದಾಗ ಜೂಲಿಯಟ್ ಅವರಿಗೆ ಹೀಗೆ ಹೇಳ್ತಾಳೆ. ಓವೆನ್ ತನ್ನಷ್ಟಕ್ಕೆ ತಾನೇ ಮಾತಾಡುತ್ತಿರುತ್ತಾನೆ. ಜಾಕ್ ಎಂಬ ಹೆಸರನ್ನ ಹೇಳುತ್ತಿರುತ್ತಾನೆ ಎಂದು ಹೇಳ್ತಾಳೆ. ಜಾಕ್ ಎಂಬ ಹೆಸರನ್ನ ಕೇಳಿದ ರಿಚರ್ಡ್ಗೆ ಶಾಕ್ ಆಗುತ್ತೆ. ಮನೆಗೆ ಬಂದಾಗ ಜೂಲಿಯಟ್ ರಿಚರ್ಡ್ ಜೊತೆ ಮಾತಾಡ್ತಾಳೆ. ಈ ಜಾಕ್ ಗ್ರೇ ಯಾರಿರಬಹುದು ಎಂದು ಕೇಳ್ತಾಳೆ. ಆಗ ರಿಚರ್ಡ್, ಜಾಕ್ ಗ್ರೇ ಮನುಷ್ಯನಲ್ಲ, ಇಲ್ಲಿನ ಜನರ ಪ್ರಕಾರ ಅದೊಂದು ಡೀಮನ್. ಅದಕ್ಕೆ ಜಾಕ್ ಗ್ರೇ ಎಂದು ಹೆಸರಿಟ್ಟಿದ್ದಾರೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೆಗೆ ನೇಬರ್ ಆದ ಗೋರ್ಡನ್ ಬರುತ್ತಿದ್ದ. ಅವನು ನನ್ನ ತಂದೆಯ ಆತ್ಮೀಯ ಸ್ನೇಹಿತ. ನನಗೆ ಆತ ಜಾಕ್ ಗ್ರೇಯ ಕತೆಗಳನ್ನ ಹೇಳಿ ತುಂಬಾ ಹೆದರಿಸುತ್ತಿದ್ದ. ಅವನೇ ಓವನ್ನ ತಲೆಯನ್ನು ಕೂಡ ಕೆಡಿಸುತ್ತಿರೋದು ಎಂದು ಜೂಲಿಯಟ್ಗೆ ಹೇಳ್ತಾನೆ. ಆಗ ರಿಚರ್ಡ್, ನಾವು ಈ ಮನೆಗೆ ಬರಬಾರದಿತ್ತು ಎಂದಾಗ ಜೂಲಿಯಟ್ ಚಿಂತಿಸಬೇಡಿ ಎಂದು ಧೈರ್ಯ ಹೇಳ್ತಾಳೆ. ಆಗ ರಿಚರ್ಡ್ ಗೋರ್ಡನ್ ಹೇಳುತ್ತಿದ್ದ ಕಥೆಯನ್ನ ಜೂಲಿಯಟ್ಗೂ ಹೇಳ್ತಾನೆ. ನಾವಿರೋ ಈ ಮನೆಯ ಸುತ್ತಮುತ್ತಲಿನ ಜಾಗ ನನ್ನ ತಂದೆಗೆ ಸೇರಿದೆ. ಇದೇ ಜಾಗದಲ್ಲಿ ಒಂದು ಓಕ್ ಮರವಿತ್ತು. ಈಗ ಅದನ್ನು ಕತ್ತರಿಸಿದ್ದಾರೆ. ಅದರ ಪೂರ್ತಿ ಬೇರು ಇದೇ ಜಾಗದಲ್ಲಿ ಸಮಾಧಿಯಾಗಿದೆ. ಜನರ ಪ್ರಕಾರ ಆ ಮರದಲ್ಲಿ ಜಾಕ್ ಗ್ರೇ ಎಂಬ ಡೀಮನ್ ವಾಸವಿತ್ತು ಎಂದು ಅವಳಿಗೆ ಹೇಳ್ತಾನೆ. ನಂತರ ಪ್ರೊಫೆಸರ್ ಆಗಿದ್ದ ರಿಚರ್ಡ್ ತನ್ನ ಕೆಲಸ ಮುಗಿಸಿ ತನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಸ್ಟೀವನ್ ಜೊತೆ ಮಾತಾಡ್ತಾನೆ. ಏನೇ ವಿಷಯವಿದ್ದರೂ ಅವನ ಜೊತೆ ಶೇರ್ ಮಾಡುತ್ತಿರುತ್ತಾನೆ. ನಂತರ ಮನೆಗೆ ಬಂದ ರಿಚರ್ಡ್ ಓವನ್ ಅನ್ನ ಕರೆದುಕೊಂಡು ತನ್ನ ತಂದೆಗೆ ಸೇರಿದ್ದ ಲ್ಯಾಂಡ್ಗೆ ಹೋಗ್ತಾನೆ. ಆ ಜಾಗದಲ್ಲಿ ಓವೆನ್ಗೆ ಹೀಗೆ ಹೇಳ್ತಾನೆ. ಈ ಜಾಗದಲ್ಲಿ ಒಂದು ದೊಡ್ಡ ಮರ ಇತ್ತು. ಅದನ್ನು ಮತ್ತೆ ಹುಡುಕಿ ಅಗೆಯಲು ನಾನು ಪ್ರಯತ್ನ ಪಡ್ತೀನಿ ಎಂದಾಗ ಓವೆನ್ ಹೇಳ್ತಾನೆ, ನನಗೆ ಈ ಜಾಗದಲ್ಲಿ ಮರ ಇತ್ತು ಎಂದು ಗೋರ್ಡನ್ ಹೇಳಿದ್ದ. ಹಾಗೆಯೇ ಆ ಮರಕ್ಕೆ ಜನರನ್ನು ಬಲಿ ಕೊಡುತ್ತಿದ್ದರು. ಈ ರೀತಿ ಕೊಟ್ಟರೆ ಆ ಮರ ಅವರು ಕೇಳಿದ್ದನ್ನ ಕೊಡುತ್ತಿತ್ತು ಎಂದು ರಿಚರ್ಡ್ಗೆ ಹೇಳ್ತಾನೆ. ಇದನ್ನ ಕೇಳಿದ ರಿಚರ್ಡ್ಗೆ ಶಾಕ್ ಆಗಿ ಚಿಕ್ಕ ಹುಡುಗನಿಗೆ ಈ ಗೋರ್ಡನ್ ಈ ವಿಷಯಗಳನ್ನೆಲ್ಲ ಯಾಕೆ ಹೇಳಬೇಕಿತ್ತು ಎಂದು ಯೋಚನೆ ಮಾಡ್ತಾನೆ. ಹಾಗೆಯೇ ಗೋರ್ಡನ್ ಮೇಲೆ ಕೋಪ ಮಾಡಿಕೊಳ್ತಾನೆ. ಅದೇ ಸಮಯಕ್ಕೆ ಗೋರ್ಡನ್ ಮನೆಗೆ ಬರ್ತಾನೆ. ಮನೆಯಲ್ಲಿದ್ದ ಜೂಲಿಯಟ್ ಜೊತೆ ಮಾತಾಡಿ ಅಲ್ಲಿಂದ ಹೊರಡುತ್ತಾನೆ. ಇತ್ತ ಕೆಲಸದ ಮೇಲೆ ರಿಚರ್ಡ್ ಮನೆಯಿಂದ ಹೊರಗೋಗ್ತಾನೆ. ಓವೆನ್ ಅನ್ನು ನೋಡಿಕೊಳ್ಳಬೇಕಾದ ಜೂಲಿಯಟ್ ಆ ಲ್ಯಾಂಡ್ ಅನ್ನೇ ನೋಡುತ್ತಾ ಫ್ರೀಸ್ ಆಗ್ತಾಳೆ. ತನಗೆ ಏನಾಗುತ್ತಿದೆ ಎಂದು ಅವಳಿಗೆ ಗೊತ್ತಾಗಲ್ಲ. ತುಂಬಾ ಸಮಯದ ನಂತರ ಜೂಲಿಯಟ್ಗೆ ಪ್ರಜ್ಞೆ ಬಂದಾಗ ಓವೆನ್ ಕೆಳಗೆ ಬಿದ್ದಿರ್ತಾನೆ. ಸ್ನೇಹಿತರೆ, ಓವೆನ್ ಅಸ್ತಮಾ ಪೇಷಂಟ್ ಆಗಿರ್ತಾನೆ. ಉಸಿರಾಟದ ತೊಂದರೆಯಿಂದ ಓವೆನ್ ಸತ್ತು ಹೋಗಿರ್ತಾನೆ. ಜೂಲಿಯಟ್ ಬ್ಲ್ಯಾಕ್ಔಟ್ ಆಗಿದ್ದಾಗ ಓವೆನ್ಗೆ ಅಸ್ತಮಾ ಅಟ್ಯಾಕ್ ಆಗಿರುತ್ತೆ. ಅದರಿಂದಲೇ ಓವೆನ್ ಸತ್ತಿರೋದು. ಅವನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರೂ ಏನೂ ಯೂಸ್ ಆಗಲ್ಲ. ನಂತರ ರಿಚರ್ಡ್ಗೂ ಈ ವಿಷಯ ಗೊತ್ತಾಗುತ್ತೆ. ತನ್ನ ಮಗನ ಸಾವಿನಿಂದ ಇಬ್ಬರು ಕೂಡ ಖಿನ್ನತೆಗೆ ಒಳಗಾಗ್ತಾರೆ. ದುಃಖದಲ್ಲಿಯೇ ಮುಳುಗಿ ಹೋಗ್ತಾರೆ. ಈ ದುಃಖದಿಂದ ಹೊರಬರಲೇಬೇಕೆಂದು ರಿಚರ್ಡ್ ಒಂದು ಕೆಲಸ ಮಾಡ್ತಾನೆ. ಅದುವೇ ಭೂಮಿಯ ಒಳಗೆ ಸಮಾಧಿಯಾಗಿರುವ ಓಕ್ ಟ್ರೀನ ಬೇರನ್ನು ಹುಡುಕೋದು. ಅದಕ್ಕಾಗಿ ಭೂಮಿಯನ್ನ ಅಗೆಯೋ ಕೆಲಸವನ್ನ ಶುರು ಮಾಡ್ತಾನೆ.
ಅದಕ್ಕೂ ಕೂಡ ಒಂದು ಕಾರಣವಿರುತ್ತೆ. ಆ ಕಾರಣವೇ ರಿಚರ್ಡ್ನ ತಂದೆ ಬರೆದಿದ್ದ ಒಂದು ಬುಕ್ ಆಗಿರುತ್ತೆ. ಅದರಲ್ಲಿ ಓಕ್ ಮರದ ಮೆನ್ಷನ್ ಮಾಡಿರ್ತಾರೆ. ಸ್ನೇಹಿತರೆ, ಆ ಮರದಲ್ಲಿ ಒಂದು ಡೀಮನ್ ವಾಸ ಮಾಡುತ್ತೆ ಎಂದು ನಮಗೆ ಗೊತ್ತು. ಆದರೆ ಆ ಬುಕ್ನಿಂದ ರಿಚರ್ಡ್ಗೆ ಇನ್ನೂ ಹಲವಾರು ಇನ್ಫಾರ್ಮೇಶನ್ಗಳು ಸಿಗುತ್ತೆ. ಈ ಓಕ್ ಮರಕ್ಕೆ 3 ಜನರನ್ನ ಬಲಿ ಕೊಡಬೇಕು. ಕೊಟ್ಟರೆ ಆ ಡೀಮನ್ ನಾವು ಕೇಳಿದ್ದನ್ನ ಕೊಡುತ್ತೆ. ಈ ಮರದಿಂದ ನನ್ನ ಮಗನನ್ನು ನಾನು ವಾಪಸ್ ಪಡೆಯಬಹುದು ಎಂದು ರಿಚರ್ಡ್ ಯೋಚನೆ ಮಾಡ್ತಾನೆ. ಆ ಮರದ ಬೇರನ್ನು ಹುಡುಕೋ ಕೆಲಸವನ್ನ ಶುರು ಮಾಡ್ತಾನೆ. ಇತ್ತ ಅವರ ಮನೆಗೆ ಹ್ಯಾರಿ ಬರ್ತಾಳೆ. ಈಕೆ ಜೂಲಿಯೆಟ್ನ ತಂಗಿಯಾಗಿರ್ತಾಳೆ. ದುಃಖದಲ್ಲಿರೋ ಜೂಲಿಯೆಟ್ನ ಜೊತೆ ಇರಬೇಕೆಂದೇ ಈಕೆ ಇಲ್ಲಿಗೆ ಬಂದಿರೋದು. ಜೂಲಿಯೆಟ್ಗೆ ಆಗಾಗ ಅವಳ ಕನಸಿನಲ್ಲಿ ಓವೆನ್ನ ಆತ್ಮ ಕಾಣುತ್ತಿರುತ್ತೆ. ನನ್ನ ಮಗನನ್ನು ನಾನು ಕಾಪಾಡಿಕೊಳ್ಳಲು ಆಗಲಿಲ್ಲ ಎಂದು ಜೂಲಿಯೆಟ್ ಪ್ರತಿದಿನ ಕೊರಗುತ್ತಿರುತ್ತಾಳೆ. ಅದರಿಂದ ಅವಳ ಆರೋಗ್ಯ ಕೂಡ ಕೆಡುತ್ತಿರುತ್ತೆ. ಇತ್ತ ಭೂಮಿಯನ್ನು ಅಗೆಯುತ್ತಿದ್ದ ರಿಚರ್ಡ್ಗೆ ಮರದ ಬೇರಿನ ಬದಲಾಗಿ ಒಂದು ಸ್ಕೆಲಿಟನ್ ಸಿಗುತ್ತೆ. ಅದೊಂದು ಪ್ರಾಣಿಯ ಸ್ಕೆಲಿಟನ್ ಆಗಿದ್ದು ಅದನ್ನು ಒಂದು ಬಾಕ್ಸ್ನಲ್ಲಿ ಕಲೆಕ್ಟ್ ಮಾಡಿಕೊಳ್ತಾನೆ. ಇದನ್ನೆಲ್ಲ ಗೋರ್ಡನ್ ದೂರದಲ್ಲಿ ನೋಡುತ್ತಿರುತ್ತಾನೆ. ನಂತರ ರಿಚರ್ಡ್ ಸಿಕ್ಕಿದ್ದ ಆ ಪ್ರಾಣಿಯ ಸ್ಕೆಲಿಟನ್ ಅನ್ನು ಮನೆಗೆ ತೆಗೆದುಕೊಂಡು ಬಂದು ಅದನ್ನು ಕ್ಲೀನ್ ಮಾಡ್ತಾನೆ. ಮರುದಿನ ಗೋರ್ಡನ್ ಅವನ ವೈಫನ್ನು ಕೂಡ ಜೂಲಿಯೆಟ್ ಜೊತೆ ಮಾತಾಡಲು ಕರೆದುಕೊಂಡು ಬರ್ತಾನೆ. ಆಗ ಆಕೆ ಹೇಳ್ತಾಳೆ, ನೀನು ನಿನ್ನ ಮಗನನ್ನ ಕಳೆದುಕೊಂಡಿರೋ ದುಃಖದಲ್ಲಿದ್ದೀಯ, ಹಾಗಾಗಿ ನೀನು ಧ್ಯಾನ ಮಾಡೋದು ತುಂಬ ಮುಖ್ಯ ಎಂದಾಗ ಜೂಲಿಯೆಟ್ ಅದಕ್ಕೆ ಒಪ್ಪಿಕೊಳ್ತಾಳೆ. ಇತ್ತ ಹೊರಗಿದ್ದ ಗೋರ್ಡನ್ ರಿಚರ್ಡ್ನನ್ನು ಮಾತಾಡಿಸ್ತಾನೆ. ಆದರೆ ರಿಚರ್ಡ್ ಅವನ ಜೊತೆ ಸರಿಯಾಗಿ ಮಾತಾಡಲ್ಲ. ಇತ್ತ ಮಿಸಸ್ ಗೋರ್ಡನ್ ಕತ್ತಲೆ ರೂಮ್ನಲ್ಲಿ ಜೂಲಿಯೆಟ್ನನ್ನು ಧ್ಯಾನ ಮಾಡಿಸಲು ಮುಂದಾಗ್ತಾಳೆ. ಕ್ಯಾಂಡಲ್ಗಳನ್ನು ಹಚ್ಚಿ, ನಿನ್ನ ಮಗನ ಆತ್ಮ ಈ ಮನೆಯಲ್ಲಿದೆ, ಅದನ್ನು ನೀನೇ ಕಳಿಸಿಕೊಡಬೇಕು ಎಂದು ಹೇಳ್ತಾಳೆ. ಆಗ ಅಲ್ಲಿದ್ದ ಒಂದು ಕ್ಯಾಂಡಲ್ ಆರಿ ಹೋದರೆ ಮತ್ತೊಂದು ಜ್ವಾಲೆಯಂತೆ ಜೋರಾಗಿ ಉರಿಯುತ್ತೆ. ಹಾಗೆಯೇ ಅವರಿಗೆಲ್ಲ ಆ ರೂಮ್ನಲ್ಲಿ ಒಂದು ಶಕ್ತಿ ಓಡಾಡುತ್ತಿರೋದು ಫೀಲ್ ಆಗುತ್ತೆ. ಆಗ ನಮಗೆ ಅನ್ನಿಸುತ್ತೆ, ಈ ಮಿಸಸ್ ಗೋರ್ಡನ್ ಜೂಲಿಯೆಟ್ನಿಂದ ಧ್ಯಾನ ಮಾಡಿಸಿದಳು ಅಥವಾ ಯಾವುದಾದ್ರೂ ಕೆಟ್ಟ ರಿಚುವಲ್ ಮಾಡಿಸಿದಳು ಎಂದು. ಇತ್ತ ರಿಚರ್ಡ್ ಆ ಪ್ರಾಣಿಯ ಮೂಳೆಗಳನ್ನ ಸೇರಿಸ್ತಾನೆ. ಇದು ರ್ಯಾಬಿಟ್ ಇರಬಹುದು ಅಂದುಕೊಳ್ತಾನೆ. ನೋಡಿದರೆ ಆ ಮೂಳೆಯಲ್ಲಿ ಸ್ವಲ್ಪ ಮಾಂಸ ಬರುತ್ತಿರೋದನ್ನ ಗಮನಿಸ್ತಾನೆ. ಈಗಾಗಲೂ ಹೇಗೆ ಸಾಧ್ಯ ಎಂದು ಯೋಚನೆ ಮಾಡಿ ಅದನ್ನ ತನ್ನ ಕಾಲೇಜ್ಗೆ ತೆಗೆದುಕೊಂಡು ಹೋಗ್ತಾನೆ. ತನ್ನ ಬೆಸ್ಟ್ ಫ್ರೆಂಡ್ ಆದ ಸ್ಟೀವನ್ಗೆ ಅದನ್ನ ತೋರಿಸಿದಾಗ ಅದರಲ್ಲಿ ಯಾವುದೇ ಮಾಂಸ ಬೆಳೆಯುತ್ತಿರಲ್ಲ. ಆಗ ರಿಚರ್ಡ್ಗೆ ಗೊತ್ತಾಗುತ್ತೆ, ಈ ಮೂಳೆ ನನ್ನ ಲ್ಯಾಂಡ್ನಲ್ಲಿ ಇದ್ದರೆ ಮಾತ್ರ ರೀಜನರೇಟ್ ಆಗಬಹುದು ಎಂದು. ಆಗ ಕೂಡಲೇ ರಿಚರ್ಡ್ ಅದನ್ನ ಪುನಃ ತನ್ನ ಲ್ಯಾಂಡ್ಗೆ ತೆಗೆದುಕೊಂಡು ಹೋಗ್ತಾನೆ. ಕೆಲವೇ ದಿನದಲ್ಲಿ ಆ ರ್ಯಾಬಿಟ್ ರೀಜನರೇಟ್ ಆಗುತ್ತೆ, ಮಾಂಸ ಬೆಳೆಯಲು ಶುರುವಾಗುತ್ತೆ. ಸಾಕ್ಷಿಗಾಗಿ ರಿಚರ್ಡ್ ಅದರ ಫೋಟೋ ಕೂಡ ತೆಗೆದುಕೊಳ್ತಾನೆ. ಅದರ ಹೃದಯ ಸೃಷ್ಟಿಯಾಗುತ್ತಿರೋದನ್ನು ಕೂಡ ತನ್ನ ಕಣ್ಣಾರೆ ನೋಡ್ತಾನೆ. ಹೀಗೆ ನೋಡುತ್ತಿದ್ದಂತೆ ಅದರಲ್ಲಿ ಕೂದಲು ಬರುತ್ತೆ. ಹಾಗೆ ಅದರ ಮಾಂಸವೆಲ್ಲ ಪೂರ್ತಿಯಾಗಿ ಬೆಳೆಯುತ್ತೆ. ಮರುದಿನ ರಿಚರ್ಡ್ ಆ ರೂಮ್ಗೆ ಹೋದಾಗ ಆ ಬಾಕ್ಸ್ನಲ್ಲಿ ರ್ಯಾಬಿಟ್ ಇರೋದಿಲ್ಲ. ಅದು ಪೂರ್ತಿಯಾಗಿ ರೀಜನರೇಟ್ ಆಗಿರುತ್ತೆ. ಆ ರೂಮಲ್ಲೆಲ್ಲ ಓಡಾಡುತ್ತಿರುತ್ತೆ. ಟೇಬಲ್ನ ಹಿಂದೆ ಹೈಡ್ ಆಗಿರುತ್ತೆ. ಇದನ್ನು ಜೂಲಿಯೆಟ್ಗೂ ಕೂಡ ತೋರಿಸ್ತಾನೆ. ನೋಡಿದ ಕೂಡಲೇ ಜೂಲಿಯೆಟ್ಗೆ ಅದರ ಮೇಲೆ ಒಂದು ರೀತಿಯ ಕನಿಕರ ಬರುತ್ತೆ. ಆಗ ಅದನ್ನು ಒಂದು ಬಾಕ್ಸ್ಗೆ ಹಾಕಿಕೊಂಡು ಇಬ್ಬರು ಕೂಡ ಅದನ್ನು ತೆಗೆದುಕೊಂಡು ಹೋಗಿ ಕಾಡಿಗೆ ಬಿಟ್ಟು ಬರ್ತಾರೆ. ಅದನ್ನು ರಿಲೀಸ್ ಮಾಡಿದ ಕೂಡಲೇ ಅವರಿಬ್ಬರಿಗೂ ತುಂಬಾ ಖುಷಿಯಾಗುತ್ತೆ. ಮರುದಿನ ರಿಚರ್ಡ್ ಆ ಮರವನ್ನ ಹುಡುಕೋ ಕೆಲಸವನ್ನ ಪುನಃ ಶುರು ಮಾಡ್ತಾನೆ. ಕೊನೆಗೂ ಒಂದು ಜಾಗದಲ್ಲಿ ಆ ಮರದ ಬೇರು ಅವನಿಗೆ ಸಿಗುತ್ತೆ. ಆ ಬೇರು ತುಂಬಾ ವಿಸ್ತಾರವಾಗಿ ಬೆಳೆದಿರುತ್ತೆ. ಇತ್ತ ಹ್ಯಾರಿಗೆ ರಿಚರ್ಡ್ನ ರೂಮ್ನಲ್ಲಿ ಅವನ ತಂದೆಯ ಫೈಲ್ ಸಿಗುತ್ತೆ. ಅದರಲ್ಲಿರೋ ಡೀಮನ್ನ ಬಗ್ಗೆ ಎಲ್ಲ ಓದ್ತಾಳೆ. ಅದನ್ನ ಜೂಲಿಯೆಟ್ಗೂ ತೋರಿಸ್ತಾಳೆ. ಆಗ ಜೂಲಿಯೆಟ್ಗೂ ಆ ಮರದ ಬಗ್ಗೆ, ಅದರಲ್ಲಿರೋ ಡೀಮನ್ನ ಬಗ್ಗೆ ಎಲ್ಲ ಪೂರ್ತಿಯಾಗಿ ಗೊತ್ತಾಗುತ್ತೆ. ಈ ಜಾಗದಲ್ಲಿದ್ದ ಒಂದು ಓಕ್ ಮರಕ್ಕೆ ಹಲವಾರು ವರ್ಷದಿಂದ ಪೂಜೆ ನಡೆಯುತ್ತಿತ್ತು. ಆ ಮರಕ್ಕೆ 3 ಜನರನ್ನ ಬಲಿ ಕೊಟ್ಟರೆ ಆ ಮರದಲ್ಲಿರೋ ಒಂದು ಡೀಮನ್ ಅವರ ವಿಷ್ಗಳನ್ನ ಪೂರ್ತಿ ಮಾಡುತ್ತಿತ್ತು. ಅದಕ್ಕೆ ಒಂದು ಮಗು, ಒಬ್ಬ ಪುರುಷ, ಹಾಗೆಯೇ ಒಬ್ಬಳು ಮಹಿಳೆಯನ್ನ ಬಲಿ ಕೊಟ್ಟರೆ ಡೀಮನ್ಗೆ ತುಂಬಾ ಖುಷಿಯಾಗುತ್ತೆ. ನಂತರ ಅದು ನಾವು ಕೇಳಿದ್ದನ್ನ ಕೊಡುತ್ತೆ ಎಂದು ಜೂಲಿಯೆಟ್ಗೆ ಆ ಬುಕ್ನಿಂದ ತಿಳಿಯುತ್ತೆ.
ಇತ್ತ ರಿಚರ್ಡ್ ತನ್ನ ಕೆಲಸವನ್ನ ಮಾಡುವಾಗ ಅಲ್ಲಿಗೆ ಸ್ಟೀವನ್ ಬರ್ತಾನೆ. ಅವನು ಕೂಡ ಆ ಮರದ ಬೀರುಗಳನ್ನು ನೋಡಿ ತುಂಬಾ ಶಾಕ್ ಆಗ್ತಾನೆ. ಹಾಗೆಯೇ ಅವನು ರಿಚರ್ಡ್ಗೆ ಸಹಾಯ ಮಾಡಲು ಮುಂದಾಗ್ತಾನೆ. ಅದೇ ಸಮಯದಲ್ಲಿ ಹ್ಯಾರಿ ತನ್ನ ಪೆಟ್ ಡಾಗ್ ಅನ್ನು ಎತ್ತಿಕೊಂಡು ರಿಚರ್ಡ್ನ ಬಳಿ ಕೂಗುತ್ತಾ ಓಡಿ ಬರ್ತಾಳೆ. ಏನಾಯ್ತೆಂದು ಕೇಳಿದಾಗ ಹ್ಯಾರಿ ಹೇಳ್ತಾಳೆ, ನೀವು ಕಾಡಿಗೆ ಬಿಟ್ಟಿದ್ದ ರ್ಯಾಬಿಟ್ ಪುನಃ ಮನೆಗೆ ಬಂದಿದೆ. ಅದು ನನ್ನ ನಾಯಿಯ ಮೇಲೆ ಅಟ್ಯಾಕ್ ಮಾಡಿತು. ನನ್ನ ಕೈಯನ್ನು ಕೂಡ ರಕ್ತ ಬರೋ ಹಾಗೆ ಗಾಯ ಮಾಡಿದೆ ಎಂದು ಹೇಳ್ತಾಳೆ. ಆಗ ರಿಚರ್ಡ್ ಮನೆಗೆ ಹೋದಾಗ ಜೂಲಿಯಟ್ ಆ ರ್ಯಾಬಿಟ್ಗೆ ಹಣ್ಣನ್ನು ಕೊಡುತ್ತಿರುತ್ತಾಳೆ. ಅದನ್ನು ತನ್ನ ಮಗನ ರೀತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುತ್ತಾಳೆ. ಆಗ ಹ್ಯಾರಿ ಹೇಳ್ತಾಳೆ, ಇದನ್ನು ಮನೆಯಿಂದ ಹೊರಗಾಕಿ ಎಂದು. ಆದರೆ ಜೂಲಿಯಟ್ ಅವಳ ಮಾತನ್ನ ಕೇಳೋದಿಲ್ಲ. ನಂತರ ಜೂಲಿಯಟ್ ಅದನ್ನು ಬೇಬಿ ಬ್ಯಾಸ್ಕೆಟ್ನಲ್ಲಿ ಇಡ್ತಾಳೆ. ಚಿಕ್ಕ ಮಗುವಿನ ರೀತಿ ಟ್ರೀಟ್ ಮಾಡ್ತಾಳೆ. ಈ ಸಮಯದಲ್ಲಿ ಅವಳಿಗೆ ಒಂದು ವಿಷನ್ ಕಾಣುತ್ತೆ. ಅದುವೇ ಹೊರಗಿರೋ ಸ್ಟೀವನ್ ಜೋರಾಗಿ ಕಿರುಚುತ್ತಾ ನಾನು ಅವನನ್ನು ಕರೆದುಕೊಂಡು ಹೋಗಲು ಬಂದಿದ್ದೀನಿ ಎಂದು ಹೇಳುತ್ತಿರೋ ವಿಷನ್. ಆಗ ಜೂಲಿಯಟ್ ನನ್ನ ರ್ಯಾಬಿಟ್ನ ಬಗ್ಗೆ ಇವನು ಹೇಳುತ್ತಿರೋದು ಎಂದುಕೊಂಡು ತುಂಬಾ ಗಾಬರಿಯಾಗ್ತಾಳೆ. ಆ ರೀತಿಯಾಗಬಾರದೆಂದು ಚಾಕುವನ್ನ ತೆಗೆದುಕೊಂಡು ಹೊರಗೋಗ್ತಾಳೆ. ಹೋಗಿ ಸ್ಟೀವನ್ಗೆ ಆ ಚಾಕುವಿನಿಂದ ಚುಚ್ಚಿ ಸಾಯಿಸಿ ಬಿಡ್ತಾಳೆ. ಸ್ನೇಹಿತರೆ, ಸ್ಟೀವನ್ ಕಿರ್ಚುತ್ತಾ ಹೇಳುತ್ತಿರುವ ಹಾಗೆ ಜೂಲಿಯಟ್ಗೆ ಕಂಡಿದ್ದು ಒಂದು ಭ್ರಮೆಯಾಗಿರುತ್ತೆ. ಅದನ್ನು ಡೀಮನ್ನೇ ಮಾಡಿರುತ್ತೆ. ಹೀಗೆ ಆ ಜಾಗದಲ್ಲಿ ಸ್ಟೀವನ್ನ ಸಾವಾಗುತ್ತೆ. ಇತ್ತ ಮನೆ ಬಿಟ್ಟು ಹೋಗಿದ್ದ ಹ್ಯಾರಿ ಟೆಲಿಫೋನ್ನಲ್ಲಿ ಯಾರಿಗೋ ಕಾಲ್ ಮಾಡಲು ಪ್ರಯತ್ನ ಪಡುತ್ತಿರುವಾಗ ಅದೇ ಸಮಯಕ್ಕೆ ಗೋರ್ಡನ್ ಬರ್ತಾನೆ. ಬಂದ ಆತ, ನಿನ್ನ ಅಕ್ಕನ ಜೀವಕ್ಕೆ ಅಪಾಯ ಇದೆ, ಈ ಕೂಡಲೇ ನೀನು ಅವಳ ಮನೆಗೆ ಹೋಗು ಎಂದು ಹೇಳ್ತಾನೆ. ಆಗ ಗಾಬರಿಯಾಗೋ ಹ್ಯಾರಿ ತನ್ನ ಅಕ್ಕನ ಬಳಿ ಹೋಗ್ತಾಳೆ. ಹೋಗಿ ನೋಡಿದರೆ ಜೂಲಿಯಟ್ ಆ ರ್ಯಾಬಿಟ್ಗೆ ಸ್ನಾನ ಮಾಡಿಸುತ್ತಿರುತ್ತಾಳೆ. ರಿಚರ್ಡ್ ಹಾಗೂ ಜೂಲಿಯಟ್ ಇಬ್ಬರು ಕೂಡ ಆ ರ್ಯಾಬಿಟ್ ಅನ್ನು ತನ್ನ ಮಗನ ರೀತಿಯೇ ಟ್ರೀಟ್ ಮಾಡುತ್ತಿರುತ್ತಾರೆ. ಅಲ್ಲಿಯೇ ಇದ್ದ ಹ್ಯಾರಿಗೆ ಏನು ಮಾತಾಡಬೇಕೆಂದು ಗೊತ್ತಾಗಲ್ಲ. ಆಗ ನಮಗೆ ಆ ಮರದ ಬಳಿ ಕೆಲವು ಮಂತ್ರಗಳನ್ನ ಹೇಳುತ್ತಿರೋ ಮಿಸಸ್ ಗೋರ್ಡನ್ ಕಾಣ್ತಾಳೆ. ಹಾಗೆಯೇ ಅವಳ ಕತ್ತಿನಲ್ಲಿ 3 ರ್ಯಾಬಿಟ್ಗಳಿರೋ ಲಾಕೆಟ್ ಕಾಣುತ್ತೆ. ಆಗ ನಮಗೆ ಅನ್ನಿಸುತ್ತೆ ಈಕೆ ಡೆವಿಲ್ ಫಾಲೋವರ್ ಇರಬಹುದು ಎಂದು. ಅಲ್ಲಿಯೇ ಇದ್ದ ಗೋರ್ಡನ್ ಸ್ಟೀವನ್ನ ದೇಹವನ್ನ ಸಮಾಧಿ ಮಾಡುತ್ತಿರುತ್ತಾನೆ. ಇದನ್ನು ವಿಂಡೋದಲ್ಲಿ ನೋಡುತ್ತಿದ್ದ ರಿಚರ್ಡ್ಗೆ ಗೋರ್ಡನ್ 3ನೇ ಬಲಿ ಬೇಕೆಂದು 3 ಬೆರಳನ್ನ ತೋರಿಸ್ತಾನೆ. ಇದನ್ನು ನೋಡಿದ ರಿಚರ್ಡ್ ಏನು ಕೂಡ ಯೋಚನೆ ಮಾಡದೆ ಅಲ್ಲಿದ್ದ ಸುತ್ತಿಗೆಯನ್ನ ತೆಗೆದುಕೊಂಡು ಹ್ಯಾರಿಗೆ ಒಂದೇ ಸಮನೆ ಹೊಡೆದು ಕೊಂದು ಹಾಕ್ತಾನೆ. ತನ್ನ ತಂಗಿಯ ಸಾವಾಗುತ್ತಿದ್ದರೂ ಜೂಲಿಯಟ್ ಯಾವುದೇ ರಿಯಾಕ್ಟ್ ಮಾಡೋದಿಲ್ಲ. ಬದಲಿಗೆ ಆ ರ್ಯಾಬಿಟ್ ಅನ್ನ ಎತ್ತಿಕೊಳ್ತಾಳೆ. ಅದಕ್ಕೆ ಬ್ರೆಸ್ಟ್ ಫೀಡ್ ಮಾಡಿಸ್ತಾಳೆ. ಅಲ್ಲಿಗೆ ಸ್ಟಾರ್ ಎಕರ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ರಿಚರ್ಡ್ ಯಾಕೆ ಹ್ಯಾರಿಯನ್ನ ಕೊಂದ? ಆ ರ್ಯಾಬಿಟ್ ಏನು? ಅದನ್ನು ಯಾಕೆ ಇವರು ತಮ್ಮ ಮಗನ ರೀತಿ ಟ್ರೀಟ್ ಮಾಡುತ್ತಿದ್ದಾರೆ? ಈ ಮೂವಿಯಲ್ಲಿ ನಿಜಕ್ಕೂ ಆಗುತ್ತಿರೋದೇನು ಎಂದು ಈಗ ನಾನು ಸಿಂಪಲ್ ಆಗಿ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತೀನಿ. ರಿಚರ್ಡ್ನ ತಂದೆಗೆ ಸೇರಿದ್ದ ಸ್ಟಾರ್ ಎಕರ್ನಲ್ಲಿ ಒಂದು ಪುರಾತನ ಕಾಲದ ಓಕ್ ಮರವಿರುತ್ತೆ. ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ರಿಚರ್ಡ್ಗೂ ಗೊತ್ತಿರುತ್ತೆ. ಆದರೆ ಅವನ ತಂದೆ ಬರೆದಿದ್ದ ಒಂದು ಬುಕ್ನಿಂದ ಆ ಮರದ ಬಗ್ಗೆ ಇರೋ ಎಲ್ಲ ಇನ್ಫಾರ್ಮೇಷನ್ಗಳು ಅವನಿಗೆ ಸಿಗುತ್ತೆ. ಅದೇನೆಂದರೆ ಈ ಓಕ್ ಮರದಲ್ಲಿ ಒಂದು ಡೀಮನ್ ವಾಸ ಮಾಡುತ್ತೆ. ಅದರ ಹೆಸರು ಜಾಗ್ರೆ ಎಂದು. ಇದಕ್ಕೆ 3 ಜನರನ್ನ ಬಲಿ ಕೊಟ್ಟರೆ ಆ ಡೀಮನ್ಗೆ ತುಂಬ ಖುಷಿಯಾಗಿ ನಮಗೆ ಬೇಕಾಗಿದ್ದನ್ನ ಕೊಡುತ್ತೆ ಎಂದು ಅವನಿಗೆ ತಿಳಿಯುತ್ತೆ. ಈ ಜಾಗ್ರೆ ಬಲಿ ಪಡೆಯೋದು ಚಿಕ್ಕ ವಯಸ್ಸಿನ ಮಕ್ಕಳು, ಒಬ್ಬಳು ಮಹಿಳೆ, ಹಾಗೆಯೇ ಒಬ್ಬ ಪುರುಷ. ಈ ರೀತಿಯ 3 ಜನರನ್ನು ಸ್ಯಾಕ್ರಿಫೈಸ್ ಮಾಡಿದರೆ ಮಾತ್ರ ಜಾಗ್ರೆ ಅವರು ಕೇಳಿದ್ದನ್ನ ಕೊಡೋದು. ಈ ವಿಷಯ ತಿಳಿದ ರಿಚರ್ಡ್ ಆ ಮರದ ಬಳಿ ತನ್ನ ಸತ್ತು ಹೋದ ಮಗನನ್ನೇ ಕೇಳಬೇಕೆಂದು ಅದನ್ನು ಹುಡುಕಲು ಶುರು ಮಾಡ್ತಾನೆ. ಸ್ನೇಹಿತರೆ, ಯಾವಾಗ ಓವೆನ್ ಅಸ್ತಮ ಅಟ್ಯಾಕ್ನಿಂದ ಸತ್ತನೋ ಆಗಲೇ ಜಾಗ್ರೆ ಡೀಮನ್ ಅವನನ್ನ ತನ್ನ ಮೊದಲ ಬಲಿಯಾಗಿ ಪರಿಗಣಿಸಿಕೊಳ್ಳುತ್ತೆ. ನಂತರ ಅದಕ್ಕೆ ಪುರುಷನಾದ ಸ್ಟೀವನ್ನನ್ನು, ಮಹಿಳೆಯಾದ ಹ್ಯಾರಿಯನ್ನ ಬಲಿ ಕೊಡ್ತಾರೆ. ಈ ರೀತಿ ಮಾಡಿದ ಕೂಡಲೇ ಅವರಿಗೆ ಆ ಡೀಮನ್ ಓವೆನ್ನನ್ನು ಕೊಟ್ಟು ಬಿಡುತ್ತೆ. ಆದರೆ ಮನುಷ್ಯನ ರೂಪದಲ್ಲ, ಒಂದು ರ್ಯಾಬಿಟ್ನ ರೂಪದಲ್ಲಿ. ಹೌದು, ರ್ಯಾಬಿಟ್ ಆಗಿ ಬಂದಿರೋದು ಓವೆನ್. ಅದಕ್ಕಾಗಿಯೇ ರಿಚರ್ಡ್ ಹಾಗೂ ಜೂಲಿಯಟ್ ಆ ರ್ಯಾಬಿಟ್ ಅನ್ನ ಮಗನ ರೀತಿ ಟ್ರೀಟ್ ಮಾಡುತ್ತಿರೋದು.
ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.